ಇವತ್ತೇನು ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಸರ್. ಈಗ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ಇದರಿಂದ ಬಹಳಷ್ಟು ಮಾಲಿನ್ಯ ಕಡಿಮೆ ಆಗುತ್ತೆ ಮತ್ತು ಪೆಟ್ರೋಲ್ ಮೇಲಿನ ಒಂದು ಡಿಪೆಂಡೆನ್ಸಿ ಏನಿದೆ ಅಥವಾ ಬೇರೆ ದೇಶಗಳಿಂದ ನಾವು ಏನು ತೈಲವನ್ನು ಆಮದು ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ದಿ ಸೇಮ್ ಟೈಮ್ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ವೆಹಿಕಲ್ಸ್ಗಳಿಗೆ. ಎಂಜಿನ್ನ ಕಾರ್ಯಕ್ಷಮತೆಯ ಬಗ್ಗೆ ಈಗಾಗಲೇ ನಾವು ಹಲವಾರು ಕಂಪನಿಗಳ ಜೊತೆಗೆ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ. ಮತ್ತು ಅವರು ಹೇಳ್ತಾರೆ ARAI, IOCL, SIAM ಈ ರೀತಿಯಾದಂತಹ ಹಲವಾರು ಏನು ಒಕ್ಕೂಟಗಳು ಮತ್ತು ಸಂಘಟನೆಗಳಿವೆ, ಅವೆಲ್ಲವೂ ಕೂಡ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಲಾಗಿ ಯಾವುದೇ ಇಂಜಿನ್ಗೆ ತೊಂದರೆ ಇಲ್ಲ ಅಂತ ಅವರು ಪದೇ ಪದೇ ಹೇಳ್ತಾ ಇದ್ರು ಕೂಡ ಯಾಕೆ ಅರವಿಂದ್ ಕೇಜ್ರಿವಾಲ್ ಅವರು ಈ ವಿಚಾರವನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಆಡಳಿತ ಪಕ್ಷದ ವಿರುದ್ಧ ಪ್ರತಿಭಟನೆಯ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಇರುವಂತಹ ಅತಿ ದೊಡ್ಡ ವಿಷಯ. ಈಗ ಏನು E20 ಪೆಟ್ರೋಲ್ ಅಂತ ತಂದಿದ್ದಾರೆ, ಇದು ಏನು 80% ಪೆಟ್ರೋಲು 20% ಎಥನಾಲ್ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಯೂಸ್ ಮಾಡೋವಂಥ ಟೆಕ್ನಾಲಜಿ ಅಂತ, ಇದು ಫ್ಲೆಕ್ಸ್ ಫ್ಯೂಯಲ್ ಟೆಕ್ನಾಲಜಿ ಅಂತ ಮಾಡಿದ್ದಾರೆ. ಬಟ್ಟು ಇದು ಅರವಿಂದ್ ಕೇಜ್ರಿವಾಲ್ ಅವರು ಇದನ್ನು ತಗೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಈ ಎಲ್ಲ ಏನು E20 ಪೆಟ್ರೋಲು ವೆಹಿಕಲ್ಗಳು ಪ್ರೊಡಕ್ಷನ್ ಆಗಿರದೆ 2023 ನಂತರ, ಅದಕ್ಕೆ ಮುಂಚೆ ಯಾವ ವೆಹಿಕಲ್ಗಳು ಇಲ್ಲ. ಸೊ ಭಾರತದಲ್ಲಿರೋ 90% ವೆಹಿಕಲ್ಗಳು ಎಲ್ಲ 2023ಕ್ಕೆ ಮುಂಚೆ ಇರೋವಂಥ ವೆಹಿಕಲ್ಗಳು, ಅವು ಈ ಎಥನಾಲ್ಗೆ ಕಂಪ್ಯಾಟಬಿಲಿಟಿ ಇಲ್ಲ. ಅದು ಮುಖ್ಯವಾದ ವಿಚಾರ. ನೀವು ಕಂಪ್ಯಾಟಿಬಿಲಿಟಿ ಇಲ್ಲ ಅಂತೀರಾ, ಆದರೆ ಸರ್ಕಾರ ಹೇಳೋದು ಮಾರುತಿ ಸುಜುಕಿ, ಟೊಯೋಟಾ, ಹೀರೋ ಮೋಟೋಕಾರ್ಪ್ ನಂತಹ ಪ್ರಮುಖ ವಾಹನ ತಯಾರಿಕಾ ಕಂಪನಿಗಳು ಈಗಾಗಲೇ ನಮ್ಮ ಸರ್ಕಾರದ ಜೊತೆಗೇನೆ ಕೂತ್ಕೊಂಡು ಪತ್ರಿಕಾಗೋಷ್ಠಿ ನಡೆಸಿ ನಾವು ಕೊಟ್ಟಂತರ ಗ್ರಾಹಕರ ಸರ್ವಿಸ್ ರೆಕಾರ್ಡ್ಗಳನ್ನ ನೋಡಲಾಗಿ ಯಾವುದೇ ದೊಡ್ಡ ತಾಂತ್ರಿಕ ದೋಷಗಳು ವರದಿಯಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ತರ ಮೋಟಾರ್ ತಯಾರಿಕಾ ಕಂಪನಿಗಳೇ ಹೇಳಿದ ಮೇಲೆ ನಾವು ಯಾರ ಮಾತನ್ನ ನಂಬಬೇಕು? ಯಾಕೆಂದ್ರೆ ಇವಾಗ ಗ್ರಾಹಕರಿಗೆ ಅತಿ ದೊಡ್ಡ ಕನ್ಫ್ಯೂಷನ್ ಇದೆ ಸರ್. ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. 2 days ಬ್ಯಾಕ್ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು, ಒಬ್ರು ಡಾಕ್ಟ್ರು ಒಂದು ಮಾರುತಿ ಸುಜುಕಿ ಕಾರ್ ತಗೊಂಡು ಒಂದು ವಾರಕ್ಕೆ ಬ್ಲಾಕ್ ಆಯ್ತು. ಆಮೇಲೆ ಅವರು ಕೋರ್ಟ್ಗೆ ಹೋಗಿ ಆ ಕಾರ್ನ ವಾಪಸ್ ಕೊಟ್ಟು ಆ ದುಡ್ಡನ್ನ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೈಕೋರ್ಟ್ ಆರ್ಡರ್ ಕೂಡ ಇದೆ. ಅಂದ್ರೆ ಈ ತರ ಸಾಕಷ್ಟು ನಿದರ್ಶನಗಳಿದೆ. ಇವತ್ತು ಇಂಡಿವಿಜುವಲ್ ಇದೆ ಸರ್. ಕನ್ಸ್ಟ್ರಕ್ಟಿವ್ ಸ್ಟಡೀಸ್ ಇದೆಯಾ, ಯಾರಾದ್ರೂ ಮಾಡಿದಾರಾ? ಅಲ್ಲ ಸರ್, ಈಗ ಜನ ನಂಬೇಕು ಅಂದ್ರೆ ಈಗ 1 ಇನ್ಸಿಡೆಂಟ್ 2 ಇನ್ಸಿಡೆಂಟ್ ಅಲ್ಲ ಸರ್, ಒಂದು ಕನ್ಸ್ಟ್ರಕ್ಟಿವ್ ಸ್ಟಡೀಸ್ ಇರಬೇಕು. ಅಥವಾ ಯಾವ್ದಾದ್ರೂ ಇದು ಸಂಶೋಧನಾ ಸಂಸ್ಥೆಗಳು ಇದರ ಬಗ್ಗೆ ಸ್ಟಡಿ ಮಾಡಿ ವರದಿಯನ್ನ ಕೊಟ್ಟರೆ. ಯಾಕಂದ್ರೆ ಇವ್ರು ಹೇಳ್ತಾ ಇರೋದು, ಈಗ ನೋಡಿ ಅವ್ರು ಹೇಳ್ತಾ ಇರೋದು ಬಹಳಷ್ಟು ಕಂಪನಿಗಳು, ಉದಾಹರಣೆಗೆ ನಾನು ಹೇಳ್ತೀನಿ ಇಲ್ಲಿ ನೋಡಿ, ಅವ್ರು ಹೇಳ್ತಾ ಇರೋದು ಈಗ ಭಾರತೀಯ ಆಟೋಮೊಬೈಲ್ ಸಂಶೋಧನಾ ಸಂಸ್ಥೆ ARAI, ಭಾರತೀಯ ತೈಲ ನಿಗಮ IOCL ಮತ್ತು ವಾಹನ ತಯಾರಿಕರ ಒಕ್ಕೂಟ SIAM ಇವೆಲ್ಲವೂ ಕೂಡ ಜಂಟಿಯಾಗಿ ನಡೆಸಿದಂತ ಪರೀಕ್ಷೆಗಳಲ್ಲಿ ಇಂಜಿನ್ನ ಬಾಳಿಕೆಗೆ ಯಾವುದೇ ರೀತಿಯಾದಂತಹ ಧಕ್ಕೆ ಇಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಸುಮಾರು 20 ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಕಂಪನಿಗಳಿಗೆ ಲೆಟರ್ಗಳನ್ನ ಹಾಕಿದ್ರು. ಅವ್ರು ಹೇಳಿರೋದು ನಾವು E5 E10 ಮ್ಯಾಕ್ಸಿಮಮ್, E20 ನಾವು ಎಲ್ಲೂ ಕೊಟ್ಟಿಲ್ಲ ಅಂತಾನೆ ಅವರು ಸ್ಪಷ್ಟನೆ ಪಡಿಸಿದ್ದಾರೆ. ಆಟೋಮೊಬೈಲ್ ಕಂಪ್ನಿಗಳು ಕೂಡ ಇವತ್ತು ಕೂಡ ನೀವು ನೋಡಿ, ಜರ್ಮನಿ ಆಗ್ಬೋದು, ಜಪಾನ್ ಆಗ್ಬೋದು, ಅಮೇರಿಕಾ ಆಗ್ಬೋದು, ಈ ಎಲ್ಲ ಕಂಟ್ರಿಗಳಲ್ಲಿ ಇವತ್ತಿಗೂ ಜಪಾನಲ್ಲಿ E3 ಅವ್ರು ಇದು 3% ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇನ್ನೂ ಕಾಂಪ್ಯಾಟಬಿಲಿಟಿ ಬರ್ತಾ ಇಲ್ಲ ಮೆಷಿನ್ಗಳು. ಯಾಕಂದರೆ ಹೊಸ ತಲೆಮಾರಿನ ಮೆಷಿನ್ಗಳಲ್ಲಿ ಆ ವಾಷರ್ಗಳಾಗ್ಬೋದು, ಪ್ಲಾಸ್ಟಿಕ್ ಐಟಮ್ಗಳಾಗ್ಬೋದು, ಅಥವಾ ಕರೋಸಿವ್ ಎಲಿಮೆಂಟು ಏನು ಸ್ಟೀಲ್ ಮೆಟೀರಿಯಲ್ ಬದಲು ಅವರು ಏನು ಸ್ಟೈನ್ಲೆಸ್ ಸ್ಟೀಲ್ ಬಳಸಿರ್ಬೋದು, ಈ ಥರ ಮ್ಯಾನುಫ್ಯಾಕ್ಚರಿಂಗಲ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಇವತ್ತು ಏನಾಗ್ತಾ ಇದೆ ಅಂದರೆ ಈ ಏನು E20 ಪೆಟ್ರೋಲ್ ಬಳಸ್ತಾ ಇರೋದ್ರಿಂದ ಆ ರಬ್ಬರ್ಗಳು ಶ್ರಿಂಕ್ ಆಗ್ತದೆ, ಇಮಿಡಿಯೇಟಾಗಿ ಮಾಯಿಶ್ಚರ್ ಅಬ್ಸರ್ವ್ ಆಗ್ತಾ ಇದೆ, ಅದರಿಂದ ವಾಟರ್ ಕಂಟೆಂಟ್ ಜಾಸ್ತಿ ಆಗಿ ಇಂಜಿನ್ ಕ್ಲಾಗ್ ಆಗ್ತಾ ಇದೆ. ನಾವು ಯಾರ ಮಾತು ಕೇಳ್ಬೇಕು ಸರ್? ನಮ್ಗೇನು ಗೊತ್ತಿಲ್ಲ. ಆಪ್ಷನ್ ಕೊಡಬೇಕು. ನಾವು ಕೇಳ್ತಾ ಇರೋದು ಇಷ್ಟೇ. ನೀವು ಹಳೆ ವೆಹಿಕಲ್ಗಳಿಗೆ, ಈಗ ಹೊಸ ವೆಹಿಕಲ್ಗಳಿಗೆ ಹೌದು ನೀವೆಲ್ಲ ಪ್ರಮಾಣಿತ ಕಂಪ್ನಿಗಳಿಂದ ನೀವು ಇದು ಮಾಡಿದ್ದೀರಾ. ಹಳೆ ವೆಹಿಕಲ್ಗಳು ಏನು ಮಾಡ್ತಾರೆ, ಅವ್ರಗಳಿಗೆ ಪ್ಯೂರ್ ಪೆಟ್ರೋಲ್ ಕೊಡಿ. ನೀವು ಎರಡೂ ಆಪ್ಷನ್ ಇಡಿ, E5 ಇಡಿ, E10 ಇಡಿ, E20 ಇಡಿ, ನಾರ್ಮಲ್ ಪೆಟ್ರೋಲು ಇಡಿ. ಅವ್ರಿಗೆ ಯಾವ್ದು ಬೇಕಾದ ಹಾಕಿಸ್ಕೊತಾನೆ, ಆಪ್ಷನ್ ಕೊಡಿ. ಇವತ್ತು ಹೆಂಗಾಗಿದೆ ಅಂದರೆ, ನೀನು ಹೋಟ್ಲಿಗೆ ಹೋದ ತಕ್ಷಣ ನೀನು ಬರೀ ಉಪ್ಪಿಟ್ಟು ತಿನ್ನಂಗಿಲ್ಲಪ್ಪ, ಕೇಸರಿ ಬಾತ್ ಸೇರಿಸಿ ತಿನ್ನು ಅನ್ನೋ ಲೆಕ್ಕಕ್ಕೆ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ದ್ರೋಹದ ಕೆಲಸ. ಯಾಕೆ ಅಂದರೆ ಎಲ್ಲ ಥರ ವೆಹಿಕಲ್ಗಳಿದೆ. ಈಗ ಫಾರ್ ಎಕ್ಸಾಂಪಲ್ಲು ನಾವು ಅಗ್ರಿಕಲ್ಚರಲ್ಲಿ ಬಳಸೋ ಮೆಷಿನ್ಗಳಲ್ಲಿ ಫುಲ್ ಆಯಿಲ್ ಪೆಟ್ರೋಲ್ ಲೀಕ್ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ಬಳಸೋ ರಬ್ಬರ್ಗಳು ಶ್ರಿಂಕ್ ಆಗಿ ಹೋಗ್ತೈತೆ. ನೀವು ಗ್ರಾಸ್ ಕಟ್ರ್ ಇರ್ಬೋದು, ಡಿಗ್ಗರ್ಗಳಿರ್ಬೋದು, ಸಣ್ಣ ಪುಟ್ಟ ಮೆಷಿನ್ಗಳು ಏನು ಅಗ್ರಿಕಲ್ಚರ್ ಟೂಲ್ಗಳಿದೆ, ಅವು ಯಾವುದು E20 ಕಂಪ್ಯಾಟಬಿಲಿಟಿ ಇಲ್ಲ. ಅದಕ್ಕೂ ಇವರು ಪ್ರಮಾಣಿಸಿದಾರ? ಯಾವ ಅಗ್ರಿಕಲ್ಚರ್ ಮೆಷಿನರೀಸ್ ಅವ್ರು ಏನಾದ್ರು ಪ್ರಮಾಣಿತ ಸಂಸ್ಥೆಗಳು ಕೊಟ್ಟಿದ್ದಾರಾ? ಯಾಕಂದರೆ ಇವರು ಕೇವಲ ಆಟೋಮೊಬೈಲ್ಸ್ ಅಂತ ಹೇಳ್ತಾರೆ. ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಅಂದರೆ ಅದಕ್ಕೆ ದುಡ್ಡು ಹಾಕಿರಲ್ವ ರೈತರು?
ಅದಕ್ಕೆ ನಾವು ಬಂಡವಾಳ ಹಾಕಿರಲ್ವಾ? ಅವುಗಳು ಪ್ಲಾಸ್ಟಿಕ್ ಎಲ್ಲ. ಆಮೇಲೆ ಇದರಿಂದ ಸಾಕಷ್ಟು ಪ್ರಮಾಣದ ಏನು ಇಂಜಿನ್ ಡ್ಯಾಮೇಜ್ ಆಗ್ತಾ ಇದೆ, ಮತ್ತೆ ಆ ಪಂಪುಗಳು ಕೂಡ ಡ್ಯಾಮೇಜ್ ಆಗ್ತಾ ಇದೆ, ಇವೆಲ್ಲ ಕ್ಲಾಗ್ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಮತ್ತೆ ಇವರ E20ಗೆ ಪ್ರಮಾಣೀಕರಿಸಿದಾರ, ಅದು ಇಂಪಾರ್ಟೆಂಟು. ಯಾವ್ಯಾವ ಕಂಪ್ನಿಯವರು ಯಾವ್ಯಾವ ಥರ ತಂದು ಡಂಪ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ, ಅದಕ್ಕೇನಾದ್ರು ಪ್ರಮಾಣಿತ ಇದು ಮಾಡ್ತಾ ಇದ್ದಾರೆ, ಅದೂ ಇಲ್ಲ. ಇವೆಲ್ಲ ನೋಡಿದಾಗ ಇವರು E20 ತಗೋಬರ್ಲಿ, ಆದರೆ ನಾವು ಹೇಳ್ತಾ ಇರೋದು ಇನ್ನೂ ಆ ಕಾಂಪ್ಯಾಟಬಿಲಿಟಿ ಮೆಷಿನ್ಗಳಿಲ್ಲ. ಇವತ್ತು ಕಂಪ್ನಿಗಳು ಹೇಳ್ತಾ ಇದ್ದಾರೆ ನಾವು E5ಗೆ ಹೇಳಿದ್ದೀವಿ, E10ಗೆ ಹೇಳಿದ್ದೀವಿ, E20 ಇಲ್ಲ. ಇವತ್ತು ನೀವು ಬೇಕಾದ್ರೆ ಎಲ್ಲ ದೇಶಗಳ ಲಿಸ್ಟ್ ತಗೊಳ್ಳಿ, ಯಾವ ದೇಶದಲ್ಲೂ E20 ಬೆಳೆಸ್ತಾ ಇಲ್ಲ. ಆಲ್ ರೈಟ್.